ಇನ್ನು ಹನಿ ಟ್ರ್ಯಾಪ್ ಹೈಡ್ರಾಮದ ನಡುವೆನೆ ದೆಹಲಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಏನದು? ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆ ಕೂತ್ ಮಾತನಾಡಿರುವಂತದ್ದು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬರೋಣ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಡ್ ಮಾತಾಡ್ಬೇಕಿದೆ ಸರ್. ಜೀನ್ಸ್ ಪ್ಯಾಂಟ್ ನೀಲಿ ಟಾಪ್ ಧರಿಸಿ ಹುಡುಗಿ ಬಂದಿದ್ಲು. ಲಾಯರ್ ಅಂತ ಹೇಳ್ಕೊಂಡಿದ್ರು. ಫೋಟೋ ತೋರಿಸಿದ್ರೆ ಗುರುತಿಸ್ತೀನಿ, ನನ್ನನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಿದ್ದು ನಿಜ ಹೀಗಂತ ನಿನ್ನೆಯಷ್ಟೇ ಸ್ಫೋಟಕ ಆರೋಪಗಳನ್ನ ಮಾಡಿದ್ದ ಸಚಿವ ರಾಜಣ್ಣ ಗೃಹ ಸಚಿವ ಪರಮೇಶ್ವರರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಸಂಬಂಧ 3 ಪುಟಗಳ ದೂರಿನ ಪ್ರತಿಯನ್ನ ಸಲ್ಲಿಸಿದ್ರು. ಇದೀಗ ರಾಜಣ್ಣ ನಾಳೆ ಸಿಎಂ ಕರೆದಿರುವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರತಿಧ್ವನಿಸೋದಕ್ಕೆ ನಿರ್ಧರಿಸಿದ್ದಾರೆ. ನಾಳೆ ಸಿಎಂ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಆ ಒಬ್ಬ ನಾಯಕನ ಬಗ್ಗೆ ದೂರನ್ನ ನೀಡಲಾಗಿದೆ. ನಾಳೆ ಕ್ಯಾಬಿನೆಟ್ನಲ್ಲೂ ಆ ನಾಯಕನ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಚಿಂತಿಸಲಾಗಿದೆ. ಕ್ಯಾಬಿನೆಟ್ಗೂ ಮುನ್ನ ಆಪ್ತರ ಜೊತೆ ಸಭೆ ನಡೆಸೋದಕ್ಕೆ ರಾಜಣ್ಣ ಪ್ಲಾನ್ ಮಾಡಿದ್ದು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಚಿವ ಮಹದೇವಪ್ಪ ಸೇರಿದಂತೆ ಆಪ್ತರ ಜೊತೆ ಮಾತುಕತೆ ನಡೆಸಿ ಸಂಪುಟ ಸಭೆಯಲ್ಲಿ ಯಾವ ರೀತಿ ಪ್ರಸ್ತಾಪಿಸಬೇಕು ಅನ್ನೋದನ್ನ ಚರ್ಚಿಸಲಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಬಳಿಕ ಹೈಕಮಾಂಡ್ ಬಳಿ ತೆರಳಿ ದೂರನ್ನ ನೀಡಲಿದ್ದಾರೆ. ರಾಜಣ್ಣ ನೇರವಾಗಿ ಪೊಲೀಸರಿಗೆ ದೂರು ನೀಡದೆ ಗೃಹ ಸಚಿವರ ಮೊರೆ ಹೋಗಿದ್ದೇಕೆ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ರಾಜಣ್ಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಎಫ್ಐಆರ್ ಅನ್ನ ದಾಖಲಿಸಬೇಕಾಗುತ್ತೆ. ಒಮ್ಮೆ ಎಫ್ಐಆರ್ ದಾಖಲಾದ್ರೆ ರಾಜಣ್ಣ ತನಿಖೆಗೆ ಹಾಜರಾಗಬೇಕು. ಎಫ್ಐಆರ್ ದಾಖಲಾದ್ರೆ ಹನಿ ಟ್ರ್ಯಾಪ್ ವಿಡಿಯೋ ಹೊರಬರುವ ಆತಂಕ ಇದೆ. ಎಫ್ಐಆರ್ ಆದ್ರೆ ಪೊಲೀಸರು ಆ ವಿಡಿಯೋವನ್ನ ಹುಡುಕ್ಬೇಕು. ಹನಿ ಟ್ರ್ಯಾಪ್ ವಿಡಿಯೋವನ್ನ ಪರಿಶೀಲಿಸಲೇಬೇಕು. ಹನಿ ಟ್ರ್ಯಾಪ್ ವಿಡಿಯೋ ಹೊರಗೆ ಬರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರ ಬಳಿ ಹನಿ ಟ್ರ್ಯಾಪ್ ವಿಡಿಯೋ ಇದೆಯೋ ಆ ವಿಡಿಯೋ ಹೊರಗೆ ಬಂದ್ರೆ ಗಂಭೀರ ಪರಿಣಾಮ ಉಂಟಾಗಬಹುದು. ರಾಜಣ್ಣ ರಾಜಕೀಯ ಭವಿಷ್ಯಕ್ಕೂ ಕೊಡಲಿ ಪೆಟ್ಟು ಬೀಳೋ ಆತಂಕ ಇದೆ. ಹೀಗಾಗಿ ಸಚಿವ ರಾಜಣ್ಣ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಉನ್ನತ ಮಟ್ಟದ ತನಿಖೆ ಮಾಡಲು ಸರ್ಕಾರ ಕೂಡ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಸಂಪುಟದಲ್ಲಿ ಹನಿ ಟ್ರ್ಯಾಪ್ ಚರ್ಚೆ ಮಾಡಿದ್ರೆ ಏನಾಗುತ್ತೆ ನೋಡೋಣ ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಾತ್ರ ಇದರಲ್ಲಿ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ. ಅವಾಗ ಅಲ್ಲಿ ಏನು ನಡೆಯುತ್ತೆ ನೋಡೋಣ. ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ. ಈಗ ಸದನದಲ್ಲಿ ಪ್ರಸ್ತಾಪ ಅವ್ರು ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ ಅವ್ರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ. ಕೊಡಲಿ. ಆಮೇಲೆ ಅವರೇನು ಗುರುವಾರ ತನಕ ಟೈಮ್ ಕೇಳಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದ್ದೇನೆ. ನೋಡೋಣ ಗುರುವಾರ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಲಿ. ರಾಜಣ್ಣ ಅವ್ರು ಏನು ಹೇಳಿಲ್ಲ. ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. ಬಿಜೆಪಿಲಿರೋರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಬಿಜೆಪಿಲಿರೋ ತಂದೆ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ರೀತಿ ಇಂಥ ಗುಂಪು ಅಂತ ಗುಂಪು ಅಂತ ಹೇಳಿ ಹೇಳಿಲ್ಲ. ಅವ್ರು ಜನರಲ್ ಆಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಅಂತ ಒಂದು ಜಾಲ ಇದೆ ಅಂತ ಹೇಳಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ರು. ಸರ್, ರಾಜಣ್ಣ ಅವರು ನೀನು ದಾಖಲೆ ಸಲ್ಲಿಸ್ತೀನಿ ಅಂದಿದ್ದು ಏನು ಸಲ್ಲಿಸಿಲ್ಲ ಸರ್. ಇತ್ತ ಎಸ್ ಟಿ ಸೋಮಶೇಖರ್ ಎಲ್ಲರೂ ಒಗ್ಗಟ್ಟಾಗಿ ಹನಿ ಟ್ರ್ಯಾಪ್ ಪ್ರಕರಣ ಎದುರಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ. ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಇನ್ಯಾವ ಕಾರಣಕ್ಕೂ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ MLAಗಳು ಹೊರ ಹೋಗಿದ್ದಾರೆ. ಅಂತ ಬರ್ನಿಂಗ್ ಇಶ್ಯೂ ಬಂದಂತ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ಫೇಸ್ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಯಿತು. ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ಸಮರ ಮುಂದುವರಿಸೋದಕ್ಕೆ ರಾಜಣ್ಣ ನಿರ್ಧರಿಸಿದ್ದಾರೆ. ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ದು ಪಕ್ಷದಲ್ಲಿ ಪರ ವಿರೋಧಕ್ಕೆ ಕಾರಣ ಆಗಿದೆ. ಹೀಗಾಗಿ ಕ್ಯಾಬಿನೆಟ್ನಲ್ಲೂ ಚರ್ಚೆಯಾದ್ರೆ ಕೈಪಾಳ್ಯದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.